ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೌರಿ ಮತ್ತೆ ಅಪ್ಪುವಿನ ಮದುವೆಯಲ್ಲಿ ಸಾಕಷ್ಟು ರೀತಿಯ ಅಡೆತಡೆಗಳು. ಈ ಕಡೆ ಅಪ್ಪು ಮದುವೆ ಮಂಟಪದಿಂದಾನೇ ಎದ್ದು ಹೋಗ್ಬಿಡ್ತದಾನ. ಹಾಗಿದ್ರೆ ಇಲ್ಲಿ ಗೌರಿಗೆ ಮತ್ತೊಂದು ಸವಾಲು ಮುಂದೆ ಬರ್ತಾ ಇದೆ. ಹಾಗಿದ್ರೆ ಏನಾಗ್ತದೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ಗೌರಿಗೆ ಅಪ್ಪು ಮೇಲೆ ಲವ್ ಆಗೇ ಬಿಡ್ತು. ಯಾವಾಗ ಆ ಒಂದು ನೋಟ್ ತನ್ನ ಕೈಗೆ ಬಂದು ಸೇರ್ತು, ಇದು ನಿಜವಾದ ಪ್ರೀತಿ, ಅಪ್ಪು ನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾನೆ ಅಂತ ಅನ್ಕೊಂಡಿದ್ದ. ಈ ಕಡೆ ಮಂಗಳಮ್ಮ ಅವ್ರ ಮುಂದೆನೆ ಬಂದು ಅಪ್ಪುನ ಪ್ರೀತಿಸ್ತದನಿ, ಅಪ್ಪುನೇ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ರು. ಇದರಿಂದಾಗಿ ಮಂಗಳಮ್ಮ ಕೂಡ ಸಿಟ್ಟಾದ್ರು. ಅವತ್ತು ದೇವಸ್ಥಾನದಲ್ಲಿ ಆ ರೀತಿ ಮಾತು ಕೊಟ್ಟು ಇವತ್ತು ಈ ರೀತಿ ನಡ್ಕೋತಿದ್ಯಲ್ಲ ಅಂತ. ಆದ್ರೆ ನಿಜವಾದ ಪ್ರೀತಿಗೆ ಸೋತ್ ಹೋಗಿದ್ದಾಳೆ ಈ ಕಡೆ ಗೌರಿ. ಆದ್ರೆ ನಿಜವಾಗ್ಲೂ ಕೂಡ ಇದು ನಿಜವಾದ ಪ್ರೀತಿನ ಅನ್ನೋದೇ ಯಕ್ಷ ಪ್ರಶ್ನೆ. ಬಿಕಾಸ್ ಇಲ್ಲಿ ಹೇಳ್ಬೇಕು ಅಂದ್ರೆ ಅಪ್ಪುಗೆ ಗೌರಿ ಒಬ್ಳು ಒಳ್ಳೆ ಸ್ನೇಹಿತನೇ ಹೊರತು ನಿಜವಾಗ್ಲೂ ಕೂಡ ಪ್ರೇಮಿ ಆಗ್ಲಿಕ್ಕೆ ಸಾಧ್ಯನ? ಈ ಕಡೆ ಗೌರಿ ಅಂದ್ರೆ ಪ್ರೀತಿ, ಗೌರಿ ಮೇಲಿದೆ ಗೌರವ ಅಪ್ಪುಗೆ. ಆದ್ರೆ ಪ್ರೀತಿ ಇದೆಯಾ ಅನ್ನೋ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಈ ಕಡೆ ಮನಸ್ಸಲ್ಲಿ ಪ್ರೀತಿ ಇರಬಹುದು, ಇಲ್ಲದೆ ಇರಬಹುದು. ಆದ್ರೆ ಮೇಲ್ನೋಟಕ್ಕೆ ತೋರಿಸ್ತಿರೋ ಪ್ರೀತಿ ಮಾತ್ರ ಮನಸ್ಸಿಂದ ಬರ್ತಿರುವುದಲ್ಲ. ಆ ಪ್ರೀತಿ ಬರ್ತಿರೋಕೆ ಕಾರಣ ಅಮ್ಮನ ಮೇಲಿರೋ ಜೀವ. ಅಮ್ಮನ ಮೇಲೆ ಜೀವನ ಕಾಪಾಡ್ಬೇಕು ಅನ್ನೋ ಕಾರಣಕ್ಕೆ ಕಟ್ಟು ಬಿದ್ದಿದ್ದು. ಈ ಕಡೆ ಹೆಗ್ಡೆ ಮಾತಿಗೆ ಕಟ್ಟು ಬಿದ್ದು ಗೌರಿನ ಪ್ರೀತಿಸೋಕೆ ಶುರು ಮಾಡಿದ ಅಪ್ಪು ಸತ್ಯನು ಹೇಳೋಕಾಗದೆ, ಮರಿ ಮಾಚೋಕಾಗದೆ ಸಂಕಟ ಪಡ್ತಿದ್ದಾರೆ. ಅದ್ರ ನಡುವೆ ಇಷ್ಟು ದಿನ ಗೌರಿ ಪ್ರೀತಿನ ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ಒಪ್ಸೋಕೆ ಏನೆಲ್ಲಾ ನಾಟಕ ಮಾಡಿ ಸರ್ಕಸ್ ಮಾಡ್ತಾ ಇದ್ರು ಅಪ್ಪು. ಆದ್ರೆ ಇಂದು ಗೌರಿ ನಾನ್ ಪ್ರೀತಿ ಮಾಡ್ತಾ ಇದ್ದೀನಿ, ನಿನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡಿದೀನಿ ಅಂತ ಮುಂದೆ ಬಂದಿದ್ದೆ. ಈ ಕಡೆ ಅಪ್ಪುಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಆಕೆ ನನ್ನನ್ನ ನಿಜವಾಗ್ಲೂ ಕೂಡ ತಾನು ಪ್ರೀತಿ ಮಾಡ್ತಿದ್ದಾನೆ ಅನ್ನೋ ಕಾರಣಕ್ಕೆ ಇಷ್ಟು ಪ್ರೀತಿ ಮಾಡೋಕೆ ಶುರು ಮಾಡ್ತಿದ್ದಾಳೆ. ಆದ್ರೆ ನನಗೆ ಅವಳ ಬಗ್ಗೆ ಯಾವುದೇ ರೀತಿ ಪ್ರೀತಿ ಭಾವನೆ ಇಲ್ಲ. ಜಸ್ಟ್ ನನ್ನ ಅವ್ವನ ಪ್ರಾಣ ಉಳಿಸ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಒಂದು ನಾಟಕ ಮಾಡ್ತಿದ್ದೀನಿ ಅನ್ನೋ ವಿಷಯ ಗೌರಿಗೆ ಗೊತ್ತಾದ್ರೆ ಆಘಾತ ಏನ ಆಗ್ಬಹುದು ಅನ್ನೋ ಕಡೆ ಅಪ್ಪುವಿನ ಯೋಚನಾ ಲಹರಿ ಹೋಗ್ತದ. ಅದ್ರ ನಡುವೆ ಈ ಕಡೆ ಪ್ರಪೋಸ್ ಮಾಡಕ್ ಹೋಗಿ ತನ್ನ ಕಷ್ಟ ನಷ್ಟ ಎಲ್ಲವನ್ನ ಕೂಡ ಹೇಳ್ಕೊಂಡಿದ್ದು. ನನ್ ಜೊತೆ ಇದ್ರೆ ಎಷ್ಟು ಕಷ್ಟ ಆಗತ್ತೆ, ನಿಜವಾಗ್ಲೂ ಇದನ್ನ ಒಪ್ಕೊಂಡು ನನ್ನನ್ನ ಮದುವೆ ಆಗ್ತೀಯ, ನಾನ್ ನಿನ್ ಜೊತೆ ಸಹಾಯಕ್ಕೆ ನಿಲ್ಲೋದು ಬಂದು ನೀನೇ ನನಗೆ ಕಾವಲ್ಗಾರನಾಗಿರ್ಬೇಕು ಅಂತ ಕಣ್ಣೀರ್ ಹಾಕೊಂಡು ತನ್ನ ಕಷ್ಟದ ಆರೋಗ್ಯದ ಸ್ಥಿತಿಯನ್ನ ಹೇಳಿದಂತ ಗೌರಿ ಕಣ್ಣುಗಳನ್ನ ಒರೆಸಿದಂತ ಅಪ್ಪು ನಿಜವಾಗ್ಲೂ ಪ್ರೀತಿಯಲ್ಲಿ ಬಿದ್ದನ ಅಂತ ಅನ್ಸತ್ತೆ. ಅಲ್ಲೂ ಕೂಡ ತನ್ನ ಅಮ್ಮನ ಜೀವಕ್ಕೋಸ್ಕರ, ನಿನ್ನ ಪ್ರೀತಿಗೋಸ್ಕರ ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಗೌರಿ ಎಲ್ಲವನ್ನ ಕೂಡ ತನ್ನನ್ನೇ ಜೀವ ಅಂತ ಅನ್ಕೋತಿದ್ದಾಳೆ ಹೊತ್ತು ಅಲ್ಲಿ ನನ್ನ ಜೀವ ಉಳಿಸೋಕೋಸ್ಕರ ನನ್ನ ಪ್ರೀತಿ ನೀನು ಅಂತ ಹೇಳ್ತಿರೋ ಆ ಸೂಕ್ಷ್ಮ ಮಾತುಗಳು ಗೌರಿಗೆ ಅರ್ಥ ಆಗ್ತಾನೆ ಇಲ್ಲ. ಆದ್ರೆ ತನ್ನ ಮಗಳು ಅಪ್ಪುನ ಪ್ರೀತಿ ಮಾಡ್ತಿರುವುದು ಗೌರಿಗೇನು ಅಪ್ಪಂಗೇನು ತುಂಬಾನೇ ಖುಷಿ ಆಗತ್ತೆ. ಆದ್ರೆ ಅಲ್ಲಿ ಮಂಗಳಮ್ಮ ಅವ್ರ ತಲೆ ಕೆಟ್ಟು ಹೋಗಿದೆ. ಆದ್ರೂ ಕೂಡ ತುಂಬಾ ಹುಷಾರಾಗಿ ಅಪ್ಪುನ ತಮ್ಮ ಒಂದು ಕಡೆ ಎಳ್ಕೋಬೇಕು ಅಂತ ಈ ಕಡೆ ಈಗ ಅಪ್ಪುನ ಹೇಗೆ ತಮ್ಮ ಕಡೆ ಸೆಳ್ಕೋಬೇಕು ಅಂತ ಗೊತ್ತಿರ್ತಕ್ಕಂತ ಅಮ್ಮ ತುಂಬಾ ಸೂಕ್ಷ್ಮವಾಗಿ ಅಪ್ಪುನ ನೇರವಾಗಿ ಕೇಳದೆ ಇಂಡೈರೆಕ್ಟ್ ಆಗಿ ಎಮೋಷನಲಿ ಅಪ್ಪುನ ಲಾಕ್ ಮಾಡೋಕೆ ಮಂಗಳಮ್ಮ ಮುಂದಾಗ್ತಿದ್ದಾರೆ. ಇದು ಕೂಡ ಬಿಟ್ಟು ಹೊಡಿಬೇಕು ಅಂತಾರಲ್ವಾ, ಆ ರೀತಿ ಮಂಗಳಮ್ಮ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ಬ್ರೇಕ್ ಬೀಳ್ತದೆ. ಬಿಕಾಸ್ ಮನೇಲಿ ಗೌರಿ ಮದ್ವೆಗೆ ಒಪ್ಪಿದ್ರಿಂದ ಈ ಕಡೆ ಹೆಗ್ಡೆಯವರು ಅಪ್ಪು ಮನೆಗೆ ಹೋಗದೆ ಶಾಸ್ತ್ರೋಕ್ತವಾಗಿ ಮದ್ವೆ ಮಾತುಕತೆ ಮಾಡಿಸೋದಕ್ಕೆ ಸಿದ್ಧವಾಗ್ತಿದ್ದಾರೆ. ಆದ್ರೆ ಮನೇಲಿ ಹೋಗೋದಕ್ಕೆ ಯಾರು ಒಪ್ತಾ ಇಲ್ಲ. ಮೊದಲು ಈ ಮದುವೆಗೆ ಬ್ರೇಕ್ ಹಾಕ್ಬೇಕು ಅಂತ ಅಜ್ಜಿ ಹೇಳಿದ್ರು. ಹಾಗಾಗಿ ಅಲ್ಲಿ ಅಣ್ಣ ಕೂಡ ರೆಡಿ ಆಗಿದ್ರು. ಬಟ್ ಅದ್ರ ನಡುವೆ ಇಲ್ಲಿ ಗೌರಿ ಮತ್ತೆ ಅಪ್ಪ ರೆಡಿ ಆಗಿದ್ದೆ ತಾಂಬೂಲ ಸಮೇತ ಅಪ್ಪು ಮನೆಗೆ ಹೋಗೋಕೆ ಸಿದ್ಧವಾಗಿದ್ದಾರೆ. ಆದ್ರೆ ಇದೆಲ್ಲದಕ್ಕೂ ಕೂಡ ಎಲ್ಲರೂ ಅಡ್ಬಾಯ್ ಹಾಕ್ತಾರೆ. ಆದ್ರೆ ತಾತ ಹಾಗೆ ರಮಾವರ ಗಂಡ ಜೊತೆಗೆ ಸಿರಿ, ಅದ್ರ ಜೊತೆಗೆ ಶರಣ, ಅವ್ರು ಎಲ್ರು ಕೂಡ ಈ ಮದುವೆಗೆ ಸಾಥ್ ಕೊಡ್ತಿದ್ದಾರೆ. ಮೂವರು ಇದಕ್ಕೆ ಎದುರಾಗ್ತಿದ್ದಾರೆ. ಒಂದು ದೊಡ್ಡಮ್ಮ, ಶರಣನ ಅಮ್ಮ, ಅಜ್ಜಿ, ಹಾಗೆ ಇಲ್ಲಿ ಗೌರಿ ಅಣ್ಣ. ಯಾಕೂ ಕೂಡ ಈ ಒಂದು ಮದ್ವೆ ಆಗುದು ಇಷ್ಟ ಇಲ್ಲ. ಈ ಕಡೆ ಗೌರಿ, ಶರಣ ಹಾಗೆ ಹೆಗ್ಡೆ ಅವರು ಎಲ್ಲರೂ ಕೂಡ ಅಪ್ಪು ಮನೆಗೆ ಎಂಟ್ರಿ ಕೊಡ್ತಿದ್ದಾಗೆ ಅಲ್ಲಿ ಅಪ್ಪು ಮನೇಲಿ ದೊಡ್ಡ ಶಾಕ್ ಆಗದೆ. ಅಪ್ಪುಗೆ ಶಾಕ್ ಆಗ್ತದೆ. ಬಿಕಾಸ್ ಅವ್ರು ಬಂದು ಮದ್ವೆ ವಿಷಯ ಮಾತನಾಡ್ತಿರುವುದು. ಈ ಕಡೆ ಅಮ್ಮ ಅಂತೂ ಕೆಂಡಾಮಂಡಲ ಆಗ್ಬಿಟ್ಟಿದ್ದಾರೆ. ಈ ಮದ್ವೆ ಯಾವುದೇ ಕಾರಣಕ್ಕೂ ನಡೆಯುವುದಿಲ್ಲ ಅಂತ ಹೇಳ್ತಿದ್ದಾರೆ. ಮದ್ವೆ ನಡೆಯಲೇಬೇಕು ಅಂದ್ರೆ ನನ್ನ ಮಗನ ನಡುವೆ ಯಾವುದೇ ರೀತಿ ಸಂಬಂಧ ಇರುವುದಿಲ್ಲ ಅಂತ. ಆದ್ರೆ ಇಲ್ಲಿ
ಹೆಗಡೆ ಅವರು ಅಪ್ಪು ನಿರ್ಧಾರಕ್ಕೆ ಬದ್ಧವಾಗಿದ್ದಾರೆ. ಅಪ್ಪು ಏನು ಹೇಳ್ತಾನೋ ಅದ್ರ ಮೇಲೆ ಅಂತ. ಈ ಕಡೆ ಗೌರಿಗೆ ತನ್ನ ಪ್ರೀತಿನ ಪಡಿಬೇಕು ಅನ್ನುವ ಆಸೆ, ತನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾನೆ ಅಪ್ಪು ಅಂತ ಅನ್ಕೊಂಡು ಈ ಕಡೆ ಪ್ರೀತಿಯಲ್ಲಿ ಮುಳುಗೋಗಿದ್ದಾಳೆ ಗೌರಿ. ಆದ್ರೆ ಇಲ್ಲಿ ಅಪ್ಪು ತನ್ನ ಅಮ್ಮನಿಗೋಸ್ಕರ ಅಮ್ಮ ಹಾಕಿರೋ ಕಂಡೀಷನ್ ದಾಟಿ ಅಮ್ಮನ ಪ್ರಾಣನ ಉಳಿಸ್ಲೇಬೇಕು ಅನ್ನೋ ಕಾರಣಕ್ಕೆ ಹೆಗ್ಡಿ ಮತ್ತೆ ಗೌರಿ ಜೊತೆ ಮದ್ವೆಗೆ ಒಪ್ಕೊಂಡು ಅವ್ರ ಜೊತೆ ಹೊರಟು ಬಿಡ್ತಾನೆ. ಇದರಿಂದ ದೊಡ್ಡ ಆಘಾತವಾಗುತ್ತೆ ಈ ಕಡೆ ಮಂಗಳಮ್ಮಂಗೆ. ಈ ಕಡೆ ಏನ್ ಮಾಡ್ಬೇಕು ಅಂತಾನೆ ಅಚ್ಚುಗೆ ಗೊತ್ತಾಗ್ತಿಲ್ಲ. ಹೇಗಾದ್ರೂ ಮಾಡಿ ಮದ್ವೆ ನಿಲ್ಲಿಸ್ಬೇಕು ಅಂತ ಅನ್ಕೊಂಡಿದ್ರೆ ಈ ಕಡೆ ಮಂಗಳಮ್ಮ ಕೂಡ ಮದುವೆ ಹೇಗೆ ನಡೆಯುತ್ತೆ ನಾನು ನೋಡ್ತೀನಿ, ಖಂಡಿತ ಮದುವೆ ಅಂತೂ ಸರಿಯಾಗಿ ಆಗೋದಿಲ್ಲ ಅಂತ ಶಾಪ ಹಾಕ್ತಾರೆ. ಅತ್ತ ಮಂಟಪಕ್ಕೆಲ್ಲ ಕೂಡ ಸಿದ್ಧತೆ ನಡೆದಿದೆ. ಅಪ್ಪು ಕೂಡ ಮದುಮಗನಾಗಿ ತಯಾರಾಗಿದ್ರೆ ಆ ಕಡೆ ಅರಿಶಿಣ ಶಾಸ್ತ್ರದ ಜೊತೆಗೆ ಗೌರಿಯ ಮದುವೆ ಶಾಸ್ತ್ರಗಳು ನಡೀತಾ ಇದೆ. ಅಜ್ಜಿ ಕೂಡ ಮದುವೆಗೆ ನೀನ್ ಮಾಡುದು ಮೊಮ್ಮಗಳು ಮದುವೆ ಅಂತ ಎಂಟ್ರಿ ಕೊಟ್ಟಿದ್ದಾರೆ. ಅಣ್ಣ ಕೂಡ ಪಂಚಶೂಲ್ಯ ಹಾಕೊಂಡು ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಈ ಕಡೆ ಎಲ್ಲಾ ರೀತಿ ತಯಾರಿ ಆಗಿದೆ. ಅದ್ರ ನಡುವೆ ಮದುವೆ ಶಾಸ್ತ್ರಕ್ಕೆ ಇನ್ನೇನು ಸ್ವಲ್ಪ ಸಮಯ ಅಷ್ಟೇ. ಅದ್ರ ನಡುವೆ ದೊಡ್ಡ ದೊಡ್ಡ ಟ್ವಿಸ್ಟ್ ಅಂಡ್ ಟರ್ನ್ಗಳು ಸಿಗ್ತಾ ಇದೆ. ಹತ್ತು ಕಡೆ ಅಪ್ಪುಗೆ ಅಮ್ಮನೇ ನೆನಪಾಗ್ತಿದ್ದಾರೆ. ಈ ಕಡೆ ಹೆಗಡೆ ಅವರ ಭಯ, ಅಮ್ಮಂಗೆ ಸತ್ಯ ಹೇಳ್ಬಿಟ್ರೆ ಖಂಡಿತ ಅಮ್ಮನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಗಾಬರಿ. ಅದ್ರ ನಡುವೆ ಅಮ್ಮನ್ಗೆ ವಿರುದ್ಧವಾಗಿ ಅಮ್ಮನ ನನ್ನ ಪಾಲಿಗೆ ಸಾಯಿಸ್ಕೊಂಡು ನಾನು ಈ ಮದ್ವೆನ ಆಗ್ಬೇಕಾ ಅನ್ನೋ ಆಲೋಚನೆ. ಇದೆಲ್ಲದರ ನಡುವೆ ಸಿಕ್ಬಿದ್ದಿರೋ ಅಪ್ಪು ತನಗೆ ಈ ಮದ್ವೆ ಶಾಸ್ತ್ರ ಏನೂ ಕೂಡ ಬೇಕಾಗಿಲ್ಲ ಅಂತ ಹೇಳಿ ಸಿಟ್ಟಿಗೆ ಇರ್ತಾನೆ. ಈ ಕಡೆ ಗೌರಿಗೆ ಮದುವೆ ಶಾಸ್ತ್ರ ಬಳಿ ಶಾಸ್ತ್ರ ನಡೀತಾ ಇದ್ರೆ ಅಲ್ಲಿ ಮದುವೆ ನಿಂತೇ ಹೋಗುತ್ತೆ ಅನ್ನೋ ಎಲ್ಲಾ ರೀತಿಯ ಸಿಚುವೇಶನ್ಸ್ ಕೂಡ ಕಾಣಿಸ್ತದೆ. ಬಿಕಾಸ್ ಅಲ್ಲಿ ಅಪ್ಪು ದೊಡ್ಡ ಹಂಗಾಮನೆ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾನೆ. ಈ ಮದ್ವೆನೂ ಬೇಡ ಏನು ಬೇಡ, ನಾನಂತೂ ನೀವ್ ಏನ್ ಬೇಕಿದ್ರು ಮಾಡ್ಕೊಳ್ಳಿ, ನಾನಂತೂ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆಲಿ ಒಂದು ಕ್ಷಣಕ್ಕೂ ಇರೋದಿಲ್ಲ, ನನ್ಗೆ ಬೇಕಾಗಿಲ್ಲ ಈ ಮದುವೆ ಅಂತ ಹೇಳಿ ಸಿಟ್ಟಿಗೆದ್ದು ಅಲ್ಲಿಂದ ಪಲಾಯನ ಮಾಡ್ತಾ ಇದ್ರೆ ಆ ಕಡೆ ಗೌರಿ ಪರಿಸ್ಥಿತಿ ಪಾಪ ಏನಾಗ್ಬೇಡ, ಆಕೆ ಏನ್ ಮಾಡ್ಬೇಡ. ಅದ್ರ ನಡುವೆ ಈ ಕಡೆ ಅಣ್ಣ ಕೂಡ ಬಂದದ್ದೆ ಈ ಕಡೆ ತನ್ನ ತಂಗಿ ಹತ್ರ ಮಾತನಾಡ್ಬೇಕು ಅಂತ ಕರ್ಕೊಂಡ್ ಬಂದು, ನೋಡು ಗೌರಿ, ಈ ಮದ್ವೆ ಯಾವುದೇ ಕಾರಣಕ್ಕೂ ಕೂಡ ನಡಿಬಾರ್ದು. ಈ ಮದ್ವೆ ಏನಾದ್ರೂ ನಡೆದ್ರೆ ಖಂಡಿತ ನಾನು ಜೀವಂತವಾಗಿ ಇರೋದಿಲ್ಲ ಅಂತ ಹೇಳಿ ಇಲ್ಲಿ ತಂಗಿನ ಬ್ಲಾಕ್ ಮೇಲ್ ಮಾಡೋಕೆ ಮುಂದಾಗ್ತಿದ್ದಾರೆ. ಹಾಗಾದ್ರೆ ಆ ಕಡೆ ಅಪ್ಪು ತನ್ನ ಅಮ್ಮನಿಗೋಸ್ಕರ, ಈ ಕಡೆ ಗೌರಿ ತನ್ನ ಅಣ್ಣನಿಗೋಸ್ಕರ ಇಬ್ರು ಕೂಡ ಆಗ್ತಿರೋ ಮದುವೆನ ನಿಲ್ಲಿಸ್ಬಿಡ್ತಾರ ಅಥವಾ ಇದೆಲ್ಲದಕ್ಕೂ ಮೀರಿ ಅಪ್ಪು ಮತ್ತೆ ಗೌರಿ ಮದುವೆ ನಡೆದೇ ಬಿಡುತ್ತಾ? ಹೆಗ್ಡೆ ಅವರು ಅನ್ಕೊಂಡಾಗೆ ಮಗಳ ಮದುವೆನ ಅಪ್ಪು ಜೊತೆ ಮಾಡ್ಬಿಡ್ತಾರ? ಏನಾಗ್ತದ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ.